ಪಕ್ಷ ಕಟ್ಟಿದ 1 ವರ್ಷದಲ್ಲಿ ಅಧಿಕಾರ ಗದ್ದಿಗೆ ಏರಿದಂಥದ್ದು ಅರವಿಂದ್ ಕೇಜ್ರಿವಾಲ್ ಆಪಲ್ಲಿ ಅದೊಂದು ದೊಡ್ಡ ಹೋರಾಟ, ಬಹಳ ದೊಡ್ಡ ಹೋರಾಟ ಇತ್ತು, ಜನ ಬೆಂಬಲ ಇತ್ತು. ನಾನು ಬೇರೆ ಪಕ್ಷದಲ್ಲಿದ್ರು ಅದು ಡೊನೇಷನ್ ಕೊಟ್ಟಿದ್ದೆ, ಡೊನೇಷನ್ ಕೊಡಿ ಅಂತ ಹೇಳಿದ್ದೆ. ಕೇವಲ ಅವ್ರಿಗೆ 20 ಕೋಟಿ ದುಡ್ಡು ಬೇಕಾಗಿತ್ತು 2013ರಲ್ಲಿ ಚುನಾವಣೆ ನಡೆಸೋದಿಕ್ಕೆ. ಇನ್ನು ಎಲೆಕ್ಷನ್ ವಾರ ಇದೆ ಅನ್ನೋವಾಗ್ಲೇ ಅಷ್ಟು ದುಡ್ಡು ಜನ ಕೊಟ್ಬಿಟ್ರು, ಅವರು ಡೊನೇಷನ್ ತಗೊಳ್ಳೋದನ್ನೇ ನಿಲ್ಲಿಸ್ಬಿಟ್ರು. ಹಾಗಾಗಿ ಆ ತರ ದೊಡ್ಡ ಬೆಂಬಲ ಬಂತು. ಈ ಕರ್ನಾಟಕ ರಾಷ್ಟ್ರ ಸಮಿತಿ ಕೂಡ ಜನಗಳಿಗೆ ಹೌದು ಸಹಾಯ ಮತ್ತೆ ಈ ಫಂಡು ಈ ರಿಲೇಟೆಡ್ ಎಲ್ಲ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿದೀವಿ. ಈಗ ನಮಗೆ ಪ್ರತಿ ತಿಂಗಳು ಸರಾಸರಿಯಾಗಿ 2 ರಿಂದ 3 ಲಕ್ಷ ರೂಪಾಯಿ ನಮ್ಮ ಖರ್ಚು ವೆಚ್ಚಗಳಿಗೆ ಪಕ್ಷ ನಡೆಸೋದಕ್ಕೆ ಬೇಕಾದಷ್ಟನ್ನ ನಮ್ಮ ಸದಸ್ಯತ್ವ ಶುಲ್ಕ ಮತ್ತು ದೇಣಿಗೆಯಲ್ಲಿ ತಗೊಳ್ತಾ ಇದ್ವಿ. ಇಡೀ ದೇಶದಲ್ಲಿ ಪ್ರತಿ ತಿಂಗಳು KRS ಪಾರ್ಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರತಿ ತಿಂಗಳು ನಮ್ಮ ಆಯವ್ಯಯದ ಖರ್ಚುಗಳನ್ನ ಕೊಡ್ತಾ ಇದ್ದೀವಿ. ಆದರೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ರಾಜ್ಯ ಕರ್ನಾಟಕ. ಇಲ್ಲಿರುವಷ್ಟು ಭಾಷಾ ವೈವಿಧ್ಯ, ಭೌಗೋಳಿಕ ವೈವಿಧ್ಯ ನನಗೆ ಗೊತ್ತಿದ್ದಂಗೆ ಬೇರೆ ಯಾವ ರಾಜ್ಯದಲ್ಲಿಲ್ಲ. ನಾನು ದೇಶಾದ್ಯಂತ ನೋಡಿದ್ದೀನಿ. ಇಲ್ಲಿ ಕನ್ನಡ, ತುಳು, ಕೊಡವ, ಹವ್ಯಕ ಭಾಷೆ, ಬ್ಯಾರಿ, ಏನದು ಹವ್ಯಕ ಕಡಿಮೆ ಮಾಡಿದ್ದಾರೆ ಈಗ, ಆಮೇಲೆ ಅರೆ ಭಾಷೆ, ಹೀಗೆ ಭಾಷೆಗಳಲ್ಲೇ ಎಷ್ಟು ವೈವಿಧ್ಯ ಇದೆ. ಮತ್ತೆ ಬಾರ್ಡರ್ ಅಲ್ಲಿ ತಮಿಳ್ ಮಾತಾಡುವಂತ ಕನ್ನಡಿಗರು, ತೆಲುಗು ಮಾತಾಡುವಂತ ಕನ್ನಡಿಗರು, ಮರಾಠಿ ಮಾತಾಡುವಂತ ಕನ್ನಡಿಗರು, ಕೊಂಕಣಿ ಅದೊಂದು ದೊಡ್ಡ ಇದು. ಕೊಂಕಣಿನೂ ಅಷ್ಟೇ, ಮಲಯಾಳಂ ಕಡಿಮೆ ಹಾಗೆ ನೋಡಿದ್ರೆ. ಆದ್ರೆ ಕೊಂಕಣಿ ಅಂತೂ ಅಲ್ಲಿಂದ ಹಿಡಿದು ಕಾರವಾರದಿಂದ ಹಿಡಿದು ಇಲ್ಲಿ ತನಕನೂ ಇದೆ. ಇಷ್ಟೆಲ್ಲ ಭಾಷಾ ವೈವಿಧ್ಯ, ಊಟದಲ್ಲಿ ವೈವಿಧ್ಯ, ಕರಾವಳಿ, ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ, ಈ ಕಡೆ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿದ್ದಂತಹ ಜಿಲ್ಲೆಗಳೇ ಒಂದು ರೀತಿ, ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇದ್ದಂತಹ ಜಿಲ್ಲೆಗಳದೇ ಒಂದು ರೀತಿಯ ಆಡಳಿತ ಪದ್ಧತಿ. ಅಲ್ಲಿ ಗುಂಟೆ ಅನ್ನೋದಿಲ್ಲ, ಮಂಗಳೂರಲ್ಲಿ ಸೆಂಟ್ ಅಂತಾರೆ, ನಮ್ ಕಡೆ ಗುಂಟೆ ಅಂತೀವಿ, ಅಲ್ಲಿ ಎಕರೆ ಅಂತಾರೆ, ಅಲ್ಲಿ ಬೇರೆ ಇನ್ನೇನೋ ಅಂತಾರೆ. ಹಾಗಾಗಿ ನಾನಾ ತರದ ವೈವಿಧ್ಯತೆ ಇರುವಂತದ್ದು. ಅದೇ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಇದೆ. ಜಾತಿ ರಾಜಕಾರಣ ತುಂಬಾ ಕೆಟ್ಟ ರೀತಿಲಿದೆ. ನಮ್ಮ ಜಾತಿಯವನು ಏನೇ ತಪ್ಪು ಮಾಡಿದ್ರು ಇವತ್ತಿನ ನಮ್ಮ ಲೀಡರು, ನಾವು ಅದನ್ನ ಏನು ವಿರೋಧಿಸಬಾರ್ದು. ಬೇರೆ ನಮ್ಮ ಜಾತಿಯವನ್ನ ಯಾವನಾದ್ರು ಪ್ರಶ್ನೆ ಮಾಡ್ಬಿಟ್ರೆ ನಿಮ್ ಜಾತಿಯವ್ನು ಮಾಡಿಲ್ವಾ, ಅವ್ನ್ ಸಾಚನಾ, ಅಲ್ಲಿ ತನಕ ನಾವು ಬೈತಿರ್ತೀವಿ. ಆಮೇಲೆ ಹಣದ ಪ್ರಭಾವ ಇದೆ ಕೆಲವೊಂದ್ ಕಡೆ. ಈಗ ನಮ್ಮ ಮದ್ದೂರಲ್ಲಿ 3 ಜನ ನಿಲ್ಲೋದು ಒಕ್ಕಲಿಗರೆ, ಅಲ್ಲಿ ಹಿಂಗಾಗತ್ತೆ. ಅಲ್ಲಿ ಒಕ್ಕಲಿಗರಲ್ಲಿ ಇವತ್ತೇನಿದೆ ಬಹುತೇಕವಾಗಿ ಮೊದಲಿನ ಸ್ವಲ್ಪ JDSಗೆ ಒಂದ್ ರೀತಿ, JDS ಅನ್ನೋದು ನಮ್ಮ ಪಕ್ಷ ಅಂತ. ಆದ್ರೆ ಅದೇ ಇದ್ರಲ್ಲಿನೇ ಕಾಂಗ್ರೆಸ್ ಎಷ್ಟೋ ಸಲ ಗೆದ್ದಿರ್ಲಿಲ್ವಾ, ಈಗ ಅಲ್ಲಿ ಮೇಲೆ ಕಾಂಗ್ರೆಸ್. ಆದ್ರೆ ಅಲ್ಲಿ JDSಗೆ ಒಂದು ಬಹುತೇಕ ಒಕ್ಕಲಿಗರು ಇವತ್ತಿಗೂ JDS ವೋಟ್ ಹಾಕ್ತಿದ್ದಾರೆ. ಮತ್ತೆ ಕಾಂಗ್ರೆಸ್ ಹೆಂಗ್ ಗೆಲ್ತಾ ಇತ್ತು, ಒಂದ್ ಸ್ವಲ್ಪ ಭಾಗ ಒಕ್ಕಲಿಗರು, ಇನ್ ಸ್ವಲ್ಪ ಭಾಗ ಅಲ್ಪಸಂಖ್ಯಾತರು, ಮತ್ತೆ ಹಿಂದುಳಿದ ವರ್ಗಗಳು, ಅಹಿಂದ ವರ್ಗ ಮತ್ತು ಒಂದು 20-25% ಒಕ್ಕಲಿಗರು ಹಾಕಿದ್ರು ಕಾಂಗ್ರೆಸ್ ಗೆಲ್ಲುತ್ತೆ. 90% ಒಕ್ಕಲಿಗರು ಒಂದೇ ಸಲ ತೀರ್ಮಾನ ಮಾಡ್ಕೊಂಡು ಸ್ವಲ್ಪ ಅಹಿಂದ ವರ್ಗದಲ್ಲೂ ಡಿವೈಡ್ ಆಯ್ತು ಅಂದ್ರೆ JDS ಗೆಲ್ಲುತ್ತೆ. ತುಂಬಾ ಸರಳವಾದ ಇದಲ್ಲೂ. ಆದ್ರೆ ಜಾತಿವಾದಿಗಳಲ್ಲ, ಅವ್ರಿಗೇನೋ ಒಂದು ಪ್ರೀತಿ. ಯಾಕಂದ್ರೆ ನಾವು ನೋಡಿದೀವಲ್ವಾ, ಎಲ್ಲ ಒಕ್ಕಲಿಗರು ಬೆಲ್ಟ್, ಲಿಂಗಾಯತರು ಬೆಲ್ಟ್ ಎಲ್ಲ. ಜಾತಿವಾದ ಅನ್ನೋದು ಏನೋ ಒಂದು ಅಂಶ. ಅದಕ್ಕಿಂತ ಮೀರಿದ್ದು ಅವ್ರು ಯಾವುದೋ ಒಬ್ಬರು ಲೀಡ್ರು ಅಂತ ತಮ್ಮ ಇದನ್ನ ಅವರಲ್ಲಿ ಅಭಿವ್ಯಕ್ತ ಮಾಡ್ಕೊಂಡಿರ್ತಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.